ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ವಿದುರ ನೀತಿ, ಇದರಿಂದ 4ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಮಾತಿನ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಿದ್ರು. ಬೇರೆಯವರ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಬಾರ್ದು. ಬೇರೆಯವರು ನಮಗೆ ನೋವಾಗೋ ಹಾಗೆ ಮಾತಾಡಿದ್ರೆ, ಬೈದರೆ ಕೂಡ ನಾವು ಅದನ್ನು ಸಹಿಸ್ಕೋಬೇಕು. ಬೇರೆಯವರು ನಮಗೆ ನೋವು ಆಗೋ ಹಾಗೆ ಮಾತಾಡಿದಾಗ ನನ್ನ ಪುಣ್ಯವನ್ನೇ ಇನ್ನೂ ಅವನು ಹೆಚ್ಚು ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಮತ್ತು ಕೆಟ್ಟ ಮಾತನ್ನು ಬೇರೆಯವ್ರ ಬಗ್ಗೆ ಆಡಬಾರ್ದು, ಮತ್ತು ಬೇರೆಯವರಿಂದನೂ ಕೂಡ ಆಡಿಸ್ಬಾರ್ದು. ಮತ್ತು ಮಾತಾಡೋದಕ್ಕಿಂತ ಮಾತಾಡದೇ ಇರೋದು ತುಂಬ ಒಳ್ಳೆಯದು. ಹಾಗಂತ ನಿಜವನ್ನು ಹೇಳದೇ ಇರೋದಿದೆಯಲ್ಲ, ಅದು ತಪ್ಪು. ಹೇಳಬೇಕು ನಿಜವನ್ನು, ಅದು ಕೂಡ ಆ ಮಾತಿನ ಇನ್ನೊಂದು ವಿಶೇಷತೆ ಅಂತ ಕೂಡ ಹೇಳಿದ್ದಾರೆ. ಮತ್ತು ನಾವು ಮಾತಾಡ್ತೀವಲ್ವ, ಅದು ಧರ್ಮಸಮ್ಮತವಾಗಿರಬೇಕು. ಬೇರೆಯವರಿಗೆ ಸಂತೋಷ ಕೊಡುವ ಹಾಗೆ ನಾವು ಸತ್ಯವನ್ನು ಹೇಳಬೇಕು. ಇದೆಲ್ಲ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದೇನು ಹೇಳ್ತಾರೆ ಅಂತ ನೋಡೋಣ. ಮನುಷ್ಯ ಎಂಥ ಜನರ ಜೊತೆ ಇರ್ತಾನೋ, ಯಾವ ರೀತಿಯ ಜನರ ಸೇವೆ ಮಾಡ್ತಾನೋ ಮತ್ತು ಹೇಗೆ ಆಗಬೇಕು ಅಂತ ಅಂದ್ಕೊಳ್ತಾನೋ ಹಾಗೆಯೇ ಆಗ್ಬಿಡ್ತಾನೆ. ಬೇಕಾದರೆ ಇದನ್ನು ನೀವು ಯೋಚನೆ ಮಾಡಿ. ಯಾರ ಜೊತೆ ನಾವು ಇರ್ತೀವೋ ಅವ್ರು ಹೇಗೆಲ್ಲ ಮಾತಾಡ್ತಾರೋ ಅಥವಾ ಅವರ ಒಂದು ಸ್ವಭಾವ ಏನಿರುತ್ತೋ ಅದು ಕೂಡ ನಮಗೂ ಬಂದ್ಬಿಡುತ್ತೆ. ಇನ್ನೊಂದೇನು ಅಂತಂದರೆ, ಏನು ಆಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವೋ ಪದೇ ಪದೇ ಅದೇ ಆಗ್ಬಿಡುತ್ತೆ. ಅದಕ್ಕೆ ತುಂಬ ಜನ ಹೇಳ್ತಾರೆ ನೋಡಿ, ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಇರಿ, ಪಾಸಿಟಿವ್ ಆಗೇ ಅದಾಗುತ್ತೆ. ನೆಗೆಟಿವ್ ಆಗೇ ನಾವು ಯೋಚನೆ ಮಾಡ್ತಾ ಇದ್ದರೆ ಅದು ನೆಗೆಟಿವೇ ಆಗಿಬಿಡುತ್ತೆ. ಆಮೇಲೆ ಒಳ್ಳೆಯದನ್ನೇ ನಾವು ಯೋಚನೆ ಮಾಡ್ತಾ ಇದ್ದರೆ ಒಳ್ಳೆಯ ಕೆಲಸಗಳೇ ಆಗುತ್ತೆ. ಅದೇ ನಾವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟ ಘಟನೆಗಳು, ಕೆಟ್ಟ ಕೆಲಸಗಳೇ ನಮ್ಮಿಂದ ಆಗುತ್ತೆ. ಅದಕ್ಕೋಸ್ಕರನೇ ಯಾವತ್ತೂ ಪಾಸಿಟಿವ್ ಆಗಿರಬೇಕು, ಒಳ್ಳೆಯದಾಗಿರಬೇಕು, ಬೇರೆಯವರಿಗೆ ತೊಂದರೆ ಆಗಬಾರ್ದು, ಧರ್ಮಸಮ್ಮತವಾಗಿರಬೇಕು. ಆ ರೀತಿಯ ಮಾತುಗಳನ್ನು ಆಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾರ ಜೊತೆ ಇರ್ತೀವಿ, ಹೇಗಿರ್ತೀವಿ, ಹೇಗೆ ಆಗಬೇಕು ಅಂತ ಅಂದ್ಕೊಳ್ತೀವೋ ಅದೇ ರೀತಿ ಆಗಿಬಿಡ್ತೀವಿ. ಯಾವ್ಯಾವ ವಿಷಯಗಳಿಂದ ಮನಸ್ಸನ್ನು ತೆಗೆದು ಹಾಕ್ತೀವೋ ಅವುಗಳಿಂದ ಮುಕ್ತವಾಗ್ತಾ ಬರುತ್ತೆ. ಈಗ ನಾನು ಎಷ್ಟೊಂದು ನನ್ನ ಒಳಗಡೆ ಇರುತ್ತೆ, ಇದಾಗಬೇಕು, ಅದು ಇದು ಅಂತ ನಾವು ಒಂದೊಂದನ್ನೇ ಅದನ್ನೆಲ್ಲ ಮನಸ್ಸಿಂದ ತೆಗೆದು ಹಾಕ್ತಾ ಬಂದಾಗ ಆ ಮನಸ್ಸು ಕೂಡ ಅವುಗಳಿಂದ ಮುಕ್ತವಾಗ್ತಾ ಬರುತ್ತೆ. ಈ ರೀತಿ ನಾವು ಎಲ್ಲ ಕಡೆಯಿಂದ ನಿವೃತ್ತಿ ಆಗಿಬಿಟ್ರೆ ಮನುಷ್ಯನಿಗೆ ಸ್ವಲ್ಪ ಕೂಡ ದುಃಖದ ಅನುಭವ ಯಾವತ್ತೂ ಆಗೋದಿಲ್ಲ. ಬೇಕಾದರೆ ನೀವು ಇದನ್ನು ಯೋಚನೆ ಮಾಡಿ. ಯಾವಾಗ ನಾವು ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ತೀವೋ, ಅದು ಬೇಕೇ ಬೇಕು, ಅದಾಗಲೇಬೇಕು, ಅವರು ನನ್ನ ಜೊತೆ ಇರಲೇಬೇಕು, ಇದು ನನಗಿದಿಲ್ಲ ಅಂದರೆ ಆಗೋದಿಲ್ಲ, ಹಾಗೆ ಹೀಗೆ ಅಂತ ನಾವು ಯಾವುದನ್ನೆಲ್ಲ ಒಳಗಡೆ ತುಂಬಿಟ್ಕೊಂಡಿರ್ತೀವೋ ಅದರಿಂದ ನಮಗೆ ನೋವುಗಳು, ದುಃಖಗಳೇ ಜಾಸ್ತಿ ಆಗೋದು. ಯಾವಾಗ ನಾವು ಅದನ್ನೆಲ್ಲ ಒಂದೊಂದೇ ಬಿಡ್ತಾ ಬರ್ತೀವೋ, ಆಯಿತು ನನ್ನ ಪಾಲಿಗೆ ಏನು ಬರುತ್ತೋ ಅದು ಆಗುತ್ತೆ, ಇಲ್ಲಾಂದರೆ ಹೋಗುತ್ತೆ, ಅಷ್ಟೇ ಅಲ್ವಾ. ಭಗವಂತ ಏನೋ ಒಂದು ನಮಗೆ ಅಂತ ಕೊಟ್ಟಿರ್ತಾನೆ, ಅದು ನಮ್ಗೆ ಸಿಕ್ಕೇ ಸಿಗತ್ತೆ ಅಲ್ವಾ. ಆ ರೀತಿ ನಾವು ನಮ್ಮಲ್ಲಿರುವಂಥ ಎಲ್ಲವನ್ನು ಒಂದೊಂದು ಬಿಡ್ತಾ ಬಂದಾಗ ದುಃಖದ ಅನುಭವ ಅನ್ನೋದು ಯಾವತ್ತಿಗೂ ಆಗಲ್ಲ. ಯಾರು ಸ್ವಯಂ ಯಾರಿಂದನೂ ಗೆದ್ದಿಲ್ವೋ ಅಥವಾ ಬೇರೆಯವರನ್ನು ಗೆಲ್ಲುವ ಇಷ್ಟಪಡೋದಿಲ್ವೋ, ಅಂದರೆ ಸ್ವಯಂ ನಾನೂ ಗೆಲ್ಲೋದಿಲ್ಲ ಮತ್ತು ಬೇರೆಯವ್ರು ಗೆಲ್ತಾ ಇದ್ದರೆ ಅದನ್ನ ಇಷ್ಟನೂ ಪಡಲ್ಲ, ಅವ್ರು ಗೆಲ್ಲಬಾರ್ದು ಅಂತ ಅಂದ್ಕೊಂಡಿರ್ತೀವೋ, ಯಾರ ಜೊತೆ ಯಾರಿಗೂ ವೈರತ್ವ ಅನ್ನೋದು ಇಲ್ವೋ, ಮತ್ತು ಇಲ್ಲಿ ಯಾರು ಸ್ವಯಂ ಯಾರಿಂದನೂ ಗೆದ್ದಿಲ್ವೋ ಅಂತಂದರೆ ಏನು, ನಮ್ಮನ್ನು ಯಾರು ಗೆದ್ದಿಲ್ವೋ ಅಥವಾ ಬೇರೆಯವರನ್ನು ಗೆಲ್ಲಬೇಕು ಅನ್ನುವಂಥ ಇಷ್ಟಪಡೋದಿಲ್ವೋ. ಈಗ ತುಂಬ ಜನಕ್ಕಿರುತ್ತೆ, ಅವನಿಗಿಂತ ನಾನೇ ಹೆಚ್ಚು ತಗೋಬೇಕು ಅಥವಾ ನಾನೇ ಗೆಲ್ಲಬೇಕು, ನಾನೇ ಮುಂದೆ ಬರಬೇಕು ಅಂತ. ಆ ರೀತಿ ಎಲ್ಲ ಯಾರಿಗಿಷ್ಟ ಇರೋದಿಲ್ವೋ, ಯಾರ ಜೊತೆನೂ ಯಾರಿಗೆ ವೈರತ್ವ ಅನ್ನೋದು ಇರೋದಿಲ್ವೋ, ಅಂದರೆ ಶತ್ರುಗಳು ಅಂತ ಅಂದ್ಕೊಳ್ಳೋದಿಲ್ವೋ, ಬೇರೆಯವರಿಗೆ ನೋವು ಕೊಡೋದಕ್ಕೆ ಇಷ್ಟಪಡೋದಿಲ್ವೋ, ಯಾರು ನಿಂದನೆ ಮತ್ತು ಪ್ರಶಂಸೆ ಅಂದರೆ ಯಾರಾದರೂ ಹೊಗಳಿದ್ರು ಮತ್ತು ತೆಗಳಿದ್ರೂ ಕೂಡ ಸಮಾನ ಭಾವನೆಯನ್ನು ಇಡ್ತಾನೋ ಅವನು ಹರ್ಷ ಶೋಕಗಳಿಂದ ಅವನು ದೂರ ಆಗ್ತಾನೆ. ಆಮೇಲೆ ಯಾರು ಎಲ್ಲರ ಕಲ್ಯಾಣವನ್ನು ಬಯಸ್ತಾನೋ, ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಯಾರು ಇಷ್ಟಪಡ್ತಾನೋ, ಯಾರ ಅಕಲ್ಯಾಣದ ಬಗ್ಗೆ ಮನಸ್ಸಲ್ಲಿ ಯೋಚನೆ ಮಾಡೋದಿಲ್ವೋ, ಅಂದರೆ ಬೇರೆಯವರು ಕೆಟ್ಟದಾಗ್ಬಿಡಲಿ ಅಥವಾ ಅವ್ರಿಗೆ ಒಳ್ಳೇದಾಗದೇ ಇರಲಿ ಅಂತ ಮನಸ್ಸಲ್ಲೂ ಕೂಡ ಯೋಚನೆ ಮಾಡೋದಿಲ್ವೋ, ಯಾರು ಸತ್ಯವಾದಿಯಾಗಿದ್ದಾನೋ, ಕೋಮಲನಾಗಿದ್ದಾನೋ ಮತ್ತು ಜಿತೇಂದ್ರಿಯನಾಗಿರ್ತಾನೋ ಅವನನ್ನು ಉತ್ತಮ ಪುರುಷ ಅಂತ ಕರೀತಾರೆ. ಈಗ ಉತ್ತಮ ಪುರುಷ ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ ಈ ಎಲ್ಲ ಗುಣಗಳು ನಮ್ಮಲ್ಲಿ ಇರಬೇಕು.
ಏನು ನಮ್ಮನ್ನು ಯಾರೂ ಗೆದ್ದಿರೋದಿಲ್ಲ, ಮತ್ತು ನಮಗೆ ಬೇರೆಯವ್ರ ಮೇಲೆ ಗೆಲ್ಲಬೇಕು ಅನ್ನುವಂಥ ಇಷ್ಟನೂ ಇರೋದಿಲ್ಲ, ಬೇರೆಯವ್ರ ಮೇಲೆ ಶತ್ರುತ್ವ ಇರೋದಿಲ್ಲ, ನೋವು ಕೊಡೋದಕ್ಕೆ ಇಷ್ಟಪಡಲ್ಲ, ನಿಂದನೆ ಪ್ರಶಂಸೆ ಎರಡನ್ನೂ ಕೂಡ ಸಮಾನ ರೀತಿಯಲ್ಲಿ ತಗೊಳ್ಳೋದು, ಸಮಾನ ಭಾವನೆಯನ್ನು ಇಟ್ಕೊಳ್ಳೋದು, ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು, ಆಮೇಲೆ ನಿಜಾನೇ ಹೇಳೋದು, ಮತ್ತು ಕೋಮಲವಾದಂಥ ಹೃದಯ ಇರುತ್ತೆ ಅವನಿಗೆ, ಜಿತೇಂದ್ರಿಯನಾಗಿರ್ತಾನೆ, ಅಂಥವರನ್ನು ಉತ್ತಮ ಪುರುಷ ಅಂತ ಕರೀತಾರೆ. ಯಾರು ಸುಳ್ಳು ಸಾಂತ್ವನವನ್ನು ಕೊಡೋದಿಲ್ವೋ, ಅಂದರೆ ಸುಮ್ಮನೇನಾದರೂ ಸಮಾಧಾನ ಮಾಡೋದು, ಆಗ್ಬಿಡುತ್ತೆ ಬಿಡು, ಅದಾಗಲ್ಲ ಅಂತ 100% ಗೊತ್ತಿರುತ್ತೆ, ಆದರೂ ಆಗುತ್ತೆ ಅಂತ ಹೇಳೋದು, ಆ ರೀತಿ ಸಾಂತ್ವನವನ್ನು ಕೊಡೋದು, ಮತ್ತು ಕೊಡುವ ಪ್ರತಿಜ್ಞೆಯನ್ನು ಮಾಡಿ ಅವನು ಕೊಟ್ಟುಬಿಡ್ತಾನೆ, ಬೇರೆಯವರ ದೋಷಗಳನ್ನು ತಿಳ್ಕೊಂಡಿರ್ತಾನೆ, ಅಂಥವನನ್ನು ಮಧ್ಯಮ ಶ್ರೇಣಿಯ ಪುರುಷ ಅಂತ ಅಂತಾರೆ. ಈಗ ಉತ್ತಮ ಪುರುಷ ಯಾರು ಅಂತ ಮೊದಲೇ ನಾನು ಹೇಳದ್ನಲ್ಲ, ಈಗ ಮಧ್ಯಮ ಪುರುಷ ಯಾರು ಅಂತಂದರೆ ಯಾರು ಸುಳ್ಳಾಗಿ ಸಾಂತ್ವನವನ್ನು ಕೊಡೋದಿಲ್ಲ, ಆಯಿತು ನಾನು ಮಾಡಿಬಿಡ್ತೀನಿ ಅಥವಾ ಅದಾಗ್ಬಿಡುತ್ತೆ ಅಂತೆಲ್ಲ ಹೇಳೋದಿಲ್ಲ, ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಮೇಲೆ ಅವ್ನು ಕೊಟ್ಬಿಡ್ತಾನೆ, ಆಮೇಲೆ ಬೇರೆಯವರ ದೋಷಗಳು ಏನು ಅನ್ನೋದನ್ನು ತಿಳ್ಕೊಳ್ತಾನೆ, ಅಂಥವನನ್ನು ಮಧ್ಯಮ ಶ್ರೇಣಿಯ ಪುರುಷ ಅಂತ ಕರೀತಾನೆ. ನೋಡಿ, ದುಶ್ಯಾಸನ ಗಂಧರ್ವರ ಮೂಲಕ ಹೊಡೆತ ತಿಂದ ಅಲ್ವಾ, ಗಂಧರ್ವರು ದುಶ್ಯಾಸನನನ್ನು ಚೆನ್ನಾಗಿ ಒಡೆದು ಮಾಡ್ತಾರೆ, ಅಸ್ತ್ರಶಸ್ತ್ರಗಳನ್ನು ಕೂಡ ಕಿತ್ಕೊಂಡ್ಬಿಡ್ತಾರೆ ಅವರು. ಆ ಸಮಯದಲ್ಲಿ ಪಾಂಡವರು ಅವನ ರಕ್ಷಣೆಯನ್ನು ಮಾಡ್ತಾರೆ, ಆದರೂ ಕೂಡ ಆ ಕೃತಜ್ಞ, ಇಲ್ಲಿ ದೊಡ್ಡ ಘ ಇರೋದು ಕೃತಜ್ಞ ಅನ್ನೋದು ಬೇರೆ ಇದೆ. ಕೃತಜ್ಞ ಅಂತಂದ್ರೆ ಏನು, ನಾವು ಯಾರಾದರೂ ಸಹಾಯ ಮಾಡಿದಾಗ ಅದನ್ನು ನೆನೆಸ್ಕೊಂಡು ಅವರಿಗೆ ಮತ್ತೆ ಒಳ್ಳೆಯದನ್ನು ಬಯಸೋದು, ಅದೇ ಕೃತಜ್ಞ ಅಂತಂದರೆ ಮಾಡಿರೋ ಒಳ್ಳೆಯದನ್ನು ಅಥವಾ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರೋದನ್ನು ಮರೆಯೋ ಅಂಥವನು. ಆ ಒಂದು ಕೃತಜ್ಞ ಕೋಪಕ್ಕೆ ವಶೀಭೂತನಾಗಿ ಪಾಂಡವರನ್ನು ತೆಗಳೋದ್ರಲ್ಲೂ ಕೂಡ ಅವನು ಹಿಂದೇಟಾಕಲಿಲ್ಲ. ಆ ದುರಾತ್ಮ ಯಾರ ಮಿತ್ರನೂ ಅಲ್ಲ, ಅಂದರೆ ಮಾಡಿರುವಂಥ ಒಂದು ಸಹಾಯವನ್ನು ಕೂಡ ನೆನೆಸ್ಕೊಳ್ಳದೆ ಅವ್ರ ವಿರುದ್ಧವಾಗಿ ಅವನು ಮಾತಾಡ್ತಾನೆ, ಅವನಿಗೆ ಕೃತಜ್ಞತೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಈ ರೀತಿಯ ಒಂದು ಚಿತ್ತವೃತ್ತಿ ಇರುತ್ತಲ್ಲ, ಇದು ಅಧರ್ಮ ಪುರುಷಂದೇ ಆಗಿರುತ್ತೆ, ಮಧ್ಯಮನೂ ಅಲ್ಲ, ಅವನು ಅಧಮ, ಮಾಡಿರೋದನ್ನು ಕೂಡ ನೆನೆಸ್ಕೊಳ್ದೇ ಇರೋನು. ಸೊ ಈ ರೀತಿ 3 ಥರ ಜನರು ಸಿಗ್ತಾರೆ ನಮಗೆ, ಉತ್ತಮ, ಅಧಮ, ಮಧ್ಯಮ ಅಂತಂದ್ಬಿಟ್ಟು. ಏನೇನು ಗುಣಗಳಿದ್ದರೆ ಅವ್ರನ್ನ ಆ ರೀತಿ ಕರೀತಾರೆ ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ಹೇಳಿದಾರಲ್ವಾ. ಮುಂದೇನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.